ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ಇಂದು ಶುಕ್ರವಾರ. ವಿಜ್ಞಾನ ಮೊದಲ ಪೂರ್ವಸಿದ್ಧತಾ ಪರೀಕ್ಷೆ ಇಂದು ಇದೆ. ಚೆನ್ನಾಗಿ ಬರೀರಿ. ನಾಳೆ ಶನಿವಾರ, ವಾರದ ಕೊನೆ ದಿನ. ಸಮಾಜ ವಿಜ್ಞಾನ ನಾಳೆ ಬರುತ್ತೆ. ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಮನನ ಮಾಡ್ಕೊಂಡು ಬರೀರಿ. ನಿಮ್ಮೆಲ್ಲ ಶಾಲಾ ಗುರುಗಳು ನೀವು ತೆಗೆದಿರುವ 6 ವಿಷಯಗಳ ಸಾಧನೆಯನ್ನು ಮೌಲ್ಯಾಂಕನ ಮಾಡಿ ತಿಳಿಸುತ್ತಾರೆ. ಸ್ವಲ್ಪ ವ್ಯತ್ಯಾಸಗಳು ಕಂಡುಬರುವ ಸಹಜ. ಸರಿಪಡಿಸಿಕೊಂಡು 2ನೇ ಪೂರ್ವಸಿದ್ಧತಾ ಪರೀಕ್ಷೆಗೆ ನೀವು ಉತ್ತಮ ಸಾಧನೆ ಮಾಡಿ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಸಮಾಜ ವಿಜ್ಞಾನದಿಂದ ನಾನು ನಿಮಗೆ 1 ಅಂಕದ ಪ್ರಶ್ನೋತ್ತರ ತಂದಿದ್ದೇನೆ. ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್. ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸಿದವರು ಲಾರ್ಡ್ ಕಾರ್ನ್ವಾಲಿಸ್. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಎಂದು ಹೇಳಿಕೆ ನೀಡಿದವರು ಲಾರ್ಡ್ ಕಾರ್ನ್ವಾಲಿಸ್. ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡಿದ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ. ದಿವಾನಿ ಅದಾಲತ್ ಮತ್ತು ನಿಜಾಮತ್ ಅದಾಲತ್ ನ್ಯಾಯಾಲಯಗಳನ್ನು ಜಾರಿಗೆ ತಂದವರು ವಾರನ್ ಹೇಸ್ಟಿಂಗ್ಸ್. ಅಪರಾಧ ನ್ಯಾಯಾಲಯಗಳು ಇವರ ಆಧೀನದಲ್ಲಿದ್ದವು, ಅಂದರೆ ಕಾಜಿಗಳ ಆಧೀನದಲ್ಲಿದ್ದವು. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದ ಗವರ್ನರ್ ಲಾರ್ಡ್ ಕಾರ್ನ್ವಾಲಿಸ್. ಠಾಣೆ ಕೊತ್ವಾಲರ ಅಧೀನ, ಆದರೆ ಹಳ್ಳಿಗಳ ಯಾರ ಅಧೀನ? ಚೌಕಿದಾರ್. ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ಬಂದ ವರ್ಷ 1861. ಬ್ರಿಟಿಷರ ಸೇನೆಯಲ್ಲಿ ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಯಾವುದಪ್ಪ ಅಂದರೆ ಸುಬೇದಾರ್. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ಕಾರ್ನ್ವಾಲಿಸ್ 1793. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳ ಮತ್ತು ಬಿಹಾರ ರಾಜ್ಯಗಳಲ್ಲಿ ಜಾರಿಗೆ ತರಲಾಯಿತು. ಮಹಲ್ ಎಂದರೆ ತಾಲೂಕು ಎಂದರ್ಥ. ಮಹಲ್ವಾರಿ ಪದ್ಧತಿಯನ್ನು ಪ್ರಯೋಗಿಸಿದವರು ಆರ್ಎಂ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಅಲೆಕ್ಸಾಂಡರ್ ರೀಡ್. ಎಲ್ಲಿ ತಂದ್ರಪ್ಪ ಅಂದರೆ ಬಾರಾಮಹಲ್ನಲ್ಲಿ. ಥಾಮಸ್ ಮನ್ರೋ ಇವರೆಲ್ಲಿ ತಂದ್ರಪ್ಪ ಅಂದರೆ ಮದ್ರಾಸ್ ಮತ್ತು ಮೈಸೂರಿನಲ್ಲಿ. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು. ಈ ಹೇಳಿಕೆ ನೀಡಿದವರು ಚಾರ್ಲ್ಸ್ ಮೆಟ್ಕಾಫ್. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಆದ್ಯತೆ ನೀಡಿದ ಗವರ್ನರ್ ಲಾರ್ಡ್ ವಿಲಿಯಂ ಬೆಂಟಿಂಗ್. ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಮೆಕಾಲೆ ವರದಿ. ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿಯೂ ಅಭಿರುಚಿ, ಅಭಿಪ್ರಾಯ, ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗುವ ಹೊಸ ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡಿದ ಶಿಕ್ಷಣ ವರದಿ ಲಾರ್ಡ್ ಮೆಕಾಲೆ ವರದಿ 1935ನೇ ಸಾಲಿನಲ್ಲಿ. ಸರ್ ಚಾರ್ಲ್ಸ್ ವುಡ್ ಆಯೋಗ ಜಾರಿಗೆ ಬಂದ ವರ್ಷ 1854. ಮುಂಬೈ, ಮದ್ರಾಸ್, ಕಲ್ಕತ್ತಾಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದವರು ಲಾರ್ಡ್ ಡಾಲೌಸಿ. ಯಾರ ಚಿಂತನೆಗಳು ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ತಂದವು ಎಂದರೆ JS ಮಿಲ್, ರೂಸೋ ಮತ್ತು ಮಾಂಟೆಸ್ಕೋ. ಕಂಪನಿ ಅಧಿಕಾರಿಗಳು ಭಾರತದಲ್ಲಿ ನಡೆಸುತ್ತಿರುವ ಅನೈತಿಕ ವ್ಯವಹಾರವನ್ನು ತಡೆಗಟ್ಟಲು ಜಾರಿಗೆ ತಂದ ಕಾಯ್ದೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಬಂಗಾಳದ ಗವರ್ನರ್ ಮುಂಬೈ, ಮದ್ರಾಸ್ಗಳಿಗೂ ಗವರ್ನರ್ ಮಾಡಿದ ಕಾಯ್ದೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪಿಸಿದ ಕಾಯ್ದೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ರೆಗ್ಯುಲೇಟಿಂಗ್ ಕಾಯ್ದೆಯ ದೋಷಗಳನ್ನು ಬಗೆಹರಿಸಿದ ಕಾಯ್ದೆ 1784ರ ಪಿಟ್ಟನ ಇಂಡಿಯಾ ಶಾಸನ. ಭಾರತೀಯ
ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆಯೇ ವಿನಃ ಅವರದೇ ಸ್ವಂತ ಹಕ್ಕಲ್ಲ ಎಂದು ಹೇಳಿದ ಕಾಯ್ದೆ 1784ರ ಪಿಟ್ಟನ ಇಂಡಿಯಾ ಕಾಯ್ದೆ. ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಿಸುವುದು. ಚರ್ಚ್ಗಳು ಭಾರತಕ್ಕೆ ಪ್ರವೇಶಿಸುವ ಅಧಿಕೃತ ಅವಕಾಶ ನೀಡಿದ ಕಾಯ್ದೆ 1813ರ ಚಾರ್ಟರ್ ಕಾಯ್ದೆ. ಬಂಗಾಳದ ಗವರ್ನರ್ ಭಾರತ ಗವರ್ನರ್ ಆಗಿ ಮಾಡಿದ ಕಾಯ್ದೆ 1833ರ ಚಾರ್ಟರ್ ಕಾಯ್ದೆ. ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲು ಮುಕ್ತ ಪರವಾನಗಿ ನೀಡಿದ ಕಾಯ್ದೆ 1833ರ ಚಾರ್ಟರ್ ಕಾಯ್ದೆ. ಭಾರತದಲ್ಲಿನ ಕಂಪನಿಯು ಮಾನ್ಯತೆ ರದ್ದುಗೊಳಿಸಿದ ಕಾಯ್ದೆ 1858ರ ಭಾರತ ಸರ್ಕಾರ ಕಾಯ್ದೆ. ಗವರ್ನರ್ ಎಂಬ ಪದನಾಮವನ್ನು ವೈಸ್ರಾಯ್ ಆಗಿ ಬದಲಾಯಿಸಿದ ಕಾಯ್ದೆ 1858ರ ಭಾರತ ಸರ್ಕಾರ ಕಾಯ್ದೆ. ಭಾರತದ ಮೊಟ್ಟ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್. ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿ ತಂದ ಕಾಯ್ದೆ 1909ರ ಭಾರತೀಯ ಪರಿಷತ್ ಕಾಯ್ದೆ. ಕೇಂದ್ರದಲ್ಲಿ ದ್ವಿಸದನವನ್ನು ಜಾರಿಗೆ ತಂದ ಕಾಯ್ದೆ 1919ರ ಭಾರತ ಸರ್ಕಾರ ಕಾಯ್ದೆ. ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆ ನೀಡಿದ ಕಾಯ್ದೆ 1919ರ ಭಾರತ ಸರ್ಕಾರ ಕಾಯ್ದೆ. ಭಾರತದ ಸಂವಿಧಾನದ ರಚನೆಗೆ ಭದ್ರ ಬುನಾದಿಯಾದ ಕಾಯ್ದೆ 1935ರ ಕಾಯ್ದೆ. ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ 1935ರ ಭಾರತ ಸರ್ಕಾರ ಕಾಯ್ದೆ. ಯದುರಾಯ ಮತ್ತು ಕೃಷ್ಣರಾಯ ಮೈಸೂರಿಗೆ ಎಲ್ಲಿಂದ ಬಂದರು ಎಂದರೆ ಗುಜರಾತ್ನ ದ್ವಾರಕೆಯಿಂದ. ಮೇಲಕೋಟೆ ಚೆಲುವ ನಾರಾಯಣ ಸ್ವಾಮಿಗೆ ರಾಜಮುಡಿ ಕಿರೀಟವನ್ನು ಅರ್ಪಿಸಿದ ಒಡೆಯರು ರಾಜ ಒಡೆಯರು. ನವರಾತ್ರಿ ಉತ್ಸವವನ್ನು ಜಾರಿಗೆ ತಂದ ಒಡೆಯರು ರಾಜ ಒಡೆಯರು. ನವಕೋಡಿ ನಾರಾಯಣ ಎಂಬ ಬಿರುದು ಇವರಿಗೆ ಇತ್ತು, ಚಿಕ್ಕ ದೇವರಾಜ ಒಡೆಯರವರೆಗೆ ಇತ್ತು. ಕರ್ನಾಟಕ ಚಕ್ರವರ್ತಿ ಎಂಬ ಬಿರುದು ಚಿಕ್ಕ ದೇವರಾಜ ಒಡೆಯರಿಗೆ ಇತ್ತು. ಚಿಕ್ಕ ದೇವರಾಜ ಒಡೆಯರ್ ಆಡಳಿತದ ನೆರವಿಗೆ ತಂದ ಸಚಿವ ಸಂಪುಟವನ್ನು ಅಠಾರ ಕಚೇರಿ ಎಂದು ಕರೆಯುತ್ತಾರೆ. ಮೈಸೂರಿನ ಒಡೆಯರು ಕಾಲದ ಕಮಿಷನರ್ಗಳ ಕಾಲ 1831ರಿಂದ 1881ರವರೆಗೆ ಮಾರ್ಕ್ಸ್ ಕಬ್ಬನ್ ಮತ್ತು ಬೌರಿಂಗ್ ಆಡಳಿತವನ್ನು ವಹಿಸಿದ್ದರು. ಮೈಸೂರು ಸಂಸ್ಥಾನವನ್ನು 1881ರಲ್ಲಿ ಮೈಸೂರು ರಾಜಮನೆತನಕ್ಕೆ ಹಸ್ತಾಂತರಿಸಿದವರು ಜೇಮ್ಸ್ ಗೋಡಾರ್ನ್. ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸಿದ ದಿವಾನ್ ರಂಗಚಾರ್ಲು. ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಜಾರಿ ತಂದ ದಿವಾನ ಕೆ. ಶೇಷಾದ್ರಿ ಅಯ್ಯರ್. ಶಿಂಷಾ ಜಲವಿದ್ಯುತ್ ಯೋಜನೆ ಆರಂಭವಾದ ಕಾಲದಲ್ಲಿನ ದಿವಾನ ಶೇಷಾದ್ರಿ ಅಯ್ಯರ್. ಸ್ವಾಮಿ ವಿವೇಕಾನಂದರಿಗೆ ಚಿಕಾಗೋ ಸಮ್ಮೇಳನಕ್ಕೆ ನೆರವು ನೀಡಿದ ಒಡೆಯರು 10ನೇ ಚಾಮರಾಜೇಂದ್ರ ಒಡೆಯರ್. ಮೈಸೂರಿನ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆ ಸ್ಥಾಪಿತ ವರ್ಷ 1881. ಆಗ 10ನೇ ಚಾಮರಾಜೇಂದ್ರ ಒಡೆಯರ್ ಅಧಿಕಾರದಲ್ಲಿದ್ದರು. ಬಸವಪ್ಪ ಶಾಸ್ತ್ರಿಗೆ ಇದ್ದ ಬಿರುದು ಅಭಿನವ ಕಾಳಿದಾಸ. ಜಲವಿದ್ಯುತ್ ಪಡೆದ ಭಾರತದ ಮೊಟ್ಟಮೊದಲ ನಗರ ಬೆಂಗಳೂರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ರಾಜಸಿಂಹ ಬಿರುದು ನೀಡಿದವರು ಮಹಾತ್ಮ ಗಾಂಧೀಜಿ. ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಕರೆಯುತ್ತಾರೆ. ರಾಜಕೀಯ ಸಮಸ್ಯೆಗಳ ಶತಮಾನ ಎಂದು ಕರೆಯಲು ಪ್ರಮುಖ ಕಾರಣ ಔರಂಗಜೇಬನ ಮರಣ, ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ, ಮದ್ರಾಸ್ ಒಪ್ಪಂದ 1749, ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಮದ್ರಾಸ್ ಒಪ್ಪಂದ 1749, ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ಮಂಗಳೂರು ಒಪ್ಪಂದ 1784. ಅಮರಸುಳ್ಳ ಬಂಡಾಯ ನಡೆದ ಸ್ಥಳ ಕರಾವಳಿ ಮತ್ತು ಕೊಡಗು. ಅಮರಸುಳ್ಳ ಬಂಡಾಯದ ಪ್ರಮುಖ ನಾಯಕ ಪುಟ್ಟ ಬಸಪ್ಪ. ಸುರಪುರ ಈಗಿನ ಯಾದಗಿರಿ ಜಿಲ್ಲೆಯಲ್ಲಿದೆ. ಸುರಪುರದ ನಾಯಕ ವೆಂಕಟಪ್ಪ ನಾಯಕ. ಸುರಪುರವನ್ನು ಅಭಿವೃದ್ಧಿಪಡಿಸಿದವರು ಮೆಡೋಸ್ ಟೇಲರ್. ಕೊಪ್ಪಳದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದವನು ಬೀರಪ್ಪ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ಹೋರಾಡದ ಕಾರಣ ಶಸ್ತ್ರಗಳ ಬಳಕೆ ನಿರ್ಬಂಧಿಸಿ ಕಾನೂನು ಜಾರಿ ತಂದಿದ್ದರಿಂದ ಹದಿನಾಡು ಎಂಬ ಪಟ್ಟಿನ ಮಹಾರಾಣಿಯ ತನ್ನ ಮಗಳನ್ನು ಎದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು. ಏಕೆಂದರೆ ಎದುರಾಯ ಮಹಾನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದ್ದರಿಂದ. ಕದನ ಬಾಂಧವ್ಯತ್ರಯ ಮೈತ್ರಿಕೂಟಗಳು ಯಾವೆಂದರೆ ಬ್ರಿಟನ್, ಫ್ರಾನ್ಸ್, ರಷ್ಯಾ. ಕದನ ಸೌಹಾರ್ದತ್ರಯ ಮೈತ್ರಿಕೂಟ ದೇಶಗಳು ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಇಟಲಿ. ಒಂದನೇ ಜಾಗತಿಕ ಯುದ್ಧದ ಕಾಲ 1914ರಿಂದ 19. ಮೊದಲ ಜಾಗತಿಕ ಮಹಾಯುದ್ಧಕ್ಕೆ ತಕ್ಷಣ ಕಾರಣ ಆಸ್ಟ್ರಿಯಾ ರಾಜಕುಮಾರ ಫರ್ಡಿನಾಂಡನ ಕೊಲೆ. ಪ್ರಥಮ ಮಹಾಯುದ್ಧವನ್ನು ಕೊನೆಗಾಣಿಸಿದ ಒಪ್ಪಂದ ವರ್ಸೈಲ್ಸ್ ಒಪ್ಪಂದ.
ಪ್ರಥಮ ಮಹಾಯುದ್ಧದ ನಂತರ ಸ್ಥಾಪನೆಯಾದ ಸಂಘ ರಾಷ್ಟ್ರಸಂಘ ಅಥವಾ ಲೀಗ್ ಆಫ್ ನೇಷನ್. ಜರ್ಮನಿ ಹಿಟ್ಲರ್ ಆದರೆ ಇಟಲಿ ಮುಸೊಲಿನಿ. ಹಿಟ್ಲರ್ ಪ್ರಕಾರ ಜಗತ್ತಿನ ಶ್ರೇಷ್ಠ ಜನಾಂಗ ಎಂದರೆ ಆರ್ಯರು ಜರ್ಮನ್ ಜನಾಂಗ. ಹಿಟ್ಲರನು ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ಏಕೆ ನೇಮಿಸಿದರು ಅಂದರೆ ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು. ಹಿಟ್ಲರ್ನು ಭೂದಂಗೆ ದಳವನ್ನು ಏಕೆ ರಚಿಸಿದನು? ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿ ಹುಟ್ಟಿಸಲು ಭೂದಂಗೆ ದಳವನ್ನು ರಚಿಸಿದ. ಹೋಲೋಕಾಸ್ಟ್ ಎಂದರೆ ಹಿಟ್ಲರ್ನು ಮಾಡಿದ ಸಾಮೂಹಿಕ ಕಗ್ಗೊಲೆ ಅಥವಾ ನರಮೇಧ. 1935 ನ್ಯೂರೆಂಬರ್ಗ್ ಕಾನೂನುಗಳ ಜಾರಿ ತಂದವನು ಹಿಟ್ಲರ್ ಕನ್ಸಂಟ್ರೇಷನ್ ಕ್ಯಾಂಪ್ಸ್ ಜಾರಿ ತಂದ ಉದ್ದೇಶ ಗಾಳಿ ಬೆಳಕಿಲ್ಲದ ಗ್ಯಾಸ್ ಚೇಂಬರ್ಗೆ ಜೈಲರನ್ನು ಹಾಕಿ ವಿಷ ಕೊಟ್ಟುಕೊಳ್ಳುತ್ತಿದ್ದನು. ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಮುಸೊಲಿನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇದರ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಇರಲಿದ್ದೇನೆ. ಇಲ್ಲಿ ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವೇ ಜನ ಸುಖಿರ ಬಂತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ನಿಮ್ಮ ಬೆಂಬಲ ನೀಡಿ. ಜೈ ಹಿಂದ್, ಜಯ ಭಾರತ್, ಜೈ ಕರ್ನಾಟಕ.